ಕೊರಟಗೆರೆ ನ್ಯೂಸ್. ಬೆಳ್ಳಂಬೆಳಗ್ಗೆ ಮನುಷ್ಯ ಕತ್ತರಿಸಿದ ರೀತಿಯಲ್ಲಿ ಕೈಗಳನ್ನು ಕಂಡು ಬೆಚ್ಚಿಬಿದ್ದ ಗ್ರಾಮಸ್ಥರು ಕತ್ತರಿಸಿದ 2 ಕೈಗಳನ್ನು ಕವರ್ನಲ್ಲಿ ಹಾಕಿ ರಸ್ತೆ ಬದಿ ಬೀಸಾಕಿ ಹೋಗಿದ್ದಾರೆ. ಕೈಗಳನ್ನು ಚಲಾಪಿಲಿಯಾಗಿ ರಸ್ತೆ ಬದಿ ಎಸೆದ ದುಷ್ಕರ್ಮಿಗಳು ಯಾರು? ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಚಿಂಪುಗಾನಹಳ್ಳಿ ಗ್ರಾಮ ರಸ್ತೆ ಬದಿಯಲ್ಲಿ ಒಂದು ಕೈ, ಮುತ್ಯಾಲಮ್ಮ ದೇವಾಲಯದ ಬಳಿ ಒಂದು ಕೈ ಕೊಳೆತ ಸ್ಥಿತಿಯಲ್ಲಿ ದೊರೆತಿದೆ. ಲಿಂಗಾಪುರ ಗ್ರಾಮದ ಬಳಿ ಹೊಟ್ಟೆಯ ಭಾಗ ಎಸೆದಿರುವ ದುಷ್ಕರ್ಮಿಗಳು. ತಾಲೂಕಿನ ಗ್ರಾಮಗಳಲ್ಲಿ ಹಲವೆಡೆ ಮನುಷ್ಯನ ದೇಹದ ಬಿಡಿ ಭಾಗಗಳು ಚಲಾಪಿಲಿಯಾಗಿದೆ. ತುಂಡು ತುಂಡಾಗಿ ಕತ್ತರಿಸಿ ರಸ್ತೆ ಉದ್ದಕ್ಕೂ ಎಸೆದು ವಿಕೃತಿ ಮೆರೆದಿದ್ದಾರೆ. ವಿಷಯ ತಿಳಿದು ತಕ್ಷಣ ಕೊರಟಗೆರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ವಿಧಿವಿಜ್ಞಾನ ಪರಿಶೋಧನೆಯ ತಂಡದಿಂದ ನಿರಂತರ ಶೋಧ ಕಾರ್ಯ ನಡೆಯುತ್ತಿದೆ. ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ವೆಂಕಟೇಶ್ ಭೇಟಿ ನೀಡಿದ್ದು ಇನ್ನುಳಿದ ಭಾಗಗಳ ಹುಡುಕಲು ಮುಂದುವರೆದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕಪ್ಪು ಕವರ್ನಲ್ಲಿ ಕೈಗಳನ್ನು ಪ್ಯಾಕೆಟ್ ಮಾಡಿ ಎಸೆದ ದುಷ್ಕರ್ಮಿಗಳು. 3 ಕಿಲೋಮೀಟರ್ ಅಂತರದಲ್ಲಿ ಸಿಕ್ಕ ತುಂಡು ತುಂಡಾದ 2 ಕೈಗಳು. ಚಿತ್ರ ವಿಚಿತ್ರವಾಗಿ ನಡೆದ ಘಟನೆಯಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ತುಮಕೂರು ಎಸ್ಪಿ ಅಶೋಕ್ ವೆಂಕಟ್ ಮಾರ್ಗದರ್ಶನದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ವರದಿ ದೇವರಾಜ್ ಕೆ ಎನ್, ಕೊರಟಗೆರೆ. ಅದೇ ಕೈಗಳ ಪಾರ್ಟ್ ಸಿಕ್ಕಿದೆ, ಗಟ್ ಪಾರ್ಟ್ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಅದು ನಾವು ಪೋಸ್ಟ್ ಮಾರ್ಟಮ್ ಮತ್ತು ಒಳಪಡಿಸಿದಾದ ಮೇಲೆ ಅರ್ಥ ಆಗುತ್ತೆ ಅದು ಯಾವ ಭಾಗ ಶರೀರ ಭಾಗ ಅನ್ನೋದು. ಮಿಕ್ಕಿದ್ದು ಕೈ ಪಾರ್ಟ್ ಮಾತ್ರ ನಾವು ಕ್ಲಿಯರ್ ಆಗಿ ಹೇಳ್ಬೋದು. ದಟ್ ಫೋರ್ ಆರ್ಮ್ ಆ್ಯಂಡ್ ಪಾಮ್ ಪಾರ್ಟ್ ಸಿಕ್ಕಿದೆ. ಅದು ಆಫ್ಟರ್ FSL ಅನಾಲಿಸಿಸ್ ನಾವು ಕ್ಲಿಯರ್ ಆಗಿ ಹೇಳ್ಬೋದು. ಆ್ಯಂಡ್ ಬಾಡಿ ಪಾರ್ಟ್ಸ್ ಡಿಕಂಪೋಸಿಷನ್ ಸಿಚುವೇಶನ್ ನೋಡಿದರೆ ಮಿನಿಮಮ್ 7 to 8 days ಆಗಿರ್ಬೋದು ಅಂತ ಕಂಡುಬರ್ಬೋದು. ಅದನ್ನು ಸಹ ನಾವು ಫೋರೆನ್ಸಿಕ್ ಆ್ಯಂಡ್ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ತಿಳ್ಕೊಬೋದು. ಸಿಕ್ಕಿದೆ. ಇವತ್ತು ಬೆಳಗ್ಗೆ ಸುಮಾರು 8 ಮತ್ತು 9 ಮಧ್ಯದ ಸಮಯದಲ್ಲಿ ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮಾಹಿತಿ ಬಂದಿದೆ. ಸೊ ಈ ಒಲವನಹಳ್ಳಿ ಗ್ರಾಮ ಲಿಂಗಾಪುರ ಹತ್ತಿರ ಸುಮಾರು ಒಂದು 2-3 ಕಿಲೋಮೀಟರ್ ಟುವರ್ಡ್ಸ್ ಅಗ್ರಿಕಲ್ಚರಲ್ ಫೀಲ್ಡ್ಸ್ ನಮಗೆ 4 ಕಡೆ ಹ್ಯೂಮನ್ ಬಾಡಿ ಪಾರ್ಟ್ಸ್ ಸಿಕ್ಕಿದ್ದಾವೆ. ಒಂದು ಕಡೆ ಎಡಗೈ, ಇನ್ನೊಂದು ಕಡೆ ಬಲಗೈ, 4 ಆರ್ಮ್ಸ್ ಸಿಕ್ಕಿದ್ದಾವೆ. ಇನ್ನೊಂದು ಕಡೆ ಗಟ್ ಪಾರ್ಟ್, ಬಾಡಿ ಮಾಸ್ ಪಾರ್ಟ್ ಸಿಕ್ಕಿದೆ. ಸೊ ಅದು ಈಗ FSLಗೆ ಕಳಿಸಿ ಅದು ಏನಾಗಿದೆ, ಸೊ ಪೋಸ್ಟ್ ಮಾರ್ಟಮ್ ಕಳಿಸಿ ಅದು ಹೆಂಗೆ ಆಗಿದೆ ಏನಾಗಿದೆ ಅನ್ನೋ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಾಡಿ ಐಡೆಂಟಿಫಿಕೇಷನ್ ಆಗಿಲ್ಲ ಮತ್ತು ಯಾವಾಗ ತಂದು ಹಾಕಿದಾರ ಅನ್ನೋದು ಇನ್ನೂ ಕಂಡು ಬಂದಿಲ್ಲ. ಸೊ ಇಮಿಡಿಯೇಟಾಗಿ ಒಂದು FIR ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ನಲ್ಲಿ ಇದೆಲ್ಲ ತಿಳ್ಕೊಂಡು ಆದಷ್ಟು ಬೇಗ ನಾವು ಅಕ್ಯೂಸರ್ಗಳನ್ನು ಅಥವಾ ನಡೆದಿರೋ ಘಟನೆಯನ್ನು ಪತ್ತೆ ಮಾಡ್ತೀವಿ. ಸರ್, ಅದು ನೋಡಿದ್ರೆ ಏನು ಅನಿಸುತ್ತೆ? ಬಾಡಿ ಲೇಡಿದ ಅಥವಾ ಏನಾದರೂ ಕಂಡುಬಂದಿದೆ ಅಥವಾ ಮಿಕ್ಕಿದ್ದು ಪಾರ್ಟ್ಸ್ಗಳೇನಾದರೂ? ಸೊ ಸದ್ಯಕ್ಕೆ ಕನ್ಕ್ಲೂಸಿವ್ ಆಗಿ ಅದು ಲೇಡಿಯ ಮೇಲ್ ಅನ್ನೋದು ಹೇಳೋಕ್ಕೆ ಬರಲ್ಲ. ಬಟ್ ಆದರೂ ನಮಗೆ ಪ್ರೈಮಾ ಫೇಸಿ ಫಿಮೇಲ್ ಬಾಡಿ ಥರ ಅನಿಸ್ತಾ ಇದೆ. ಬಟ್ ಅದು ನಾವು ಪೋಸ್ಟ್ ಮಾರ್ಟಮಲ್ಲಿ ಮತ್ತು FSL ರಿಪೋರ್ಟಿಂದ ನಾವು ಕನ್ಫರ್ಮ್ ಮಾಡ್ತೀವಿ. ಜೊತೆಗೆ ಹೇಗೆ ಘಟನೆ ನಡೆದಿದೆ, ಯಾರು ತಂದು ಹಾಕಿದರು ಅನ್ನೋದು ಇನ್ನೂ ಕಂಡು ಬಂದಿಲ್ಲ. ಸೊ ಆದಷ್ಟು ಬೇಗ ತಿಳ್ಕೊಂಡು ನಾವು ಕೇಸ್ ಮುಂದುವರಿಸ್ತೀವಿ. ಸರ್, ಇಷ್ಟೊಂದು ಈ ಥರದ್ದು ಮಾಡಿದ್ದಾರೆ, ಏನು ಉದ್ದೇಶಕ್ಕಿರ್ಬೋದು ಅದರಲ್ಲಿ, ಯಾವ ಥರ ಇರ್ಬೋದು ಸರ್? ಸೊ ಅದು ಅಕ್ಯೂಸರ್ಗಳು ಸಿಕ್ಕಾದ ಮೇಲೆ, ಇಲ್ಲ ಅಂದರೆ ನಡೆದಿರೋ ಘಟನೆ ಗೊತ್ತು ಬಂದಾದ ಮೇಲೆ ನಮಗೆ ಈ ವಿಚಾರಗಳು ಗೊತ್ತು ಬರ್ತವೆ. ಯಾಕೆ ಈ ಥರ ಆಗಿದೆ, ಯಾವಾಗ ತಂದು ಹಾಕಿದರು, ಎಲ್ಲಿ ಘಟನೆ ನಡೆದಿದೆ ಅನ್ನೋದು ನಮ್ಗೆ ಕಂಡು ಬಂದಾದ ಮೇಲೆ ನಾವು ಮುಂದಿನ ವಿಚಾರಗಳು ತಿಳಿಸ್ತೀವಿ. ಸೊ ಉಳಿದ ಭಾಗಗಳು, ತಲೆ ಮತ್ತು ದೇಹದ ಇತರೆ ಭಾಗಗಳು ಸಿಕ್ಕಿದಾವ? ಸದ್ಯಕ್ಕೆ ಅವೇನು ಮಿಕ್ಕಿದ ಯಾವುದು ಸಿಕ್ಕಿಲ್ಲ. ಬರೀ 2 ಕೈಗಳು ಆಫ್ಟರ್ ಎಲ್ಬೋ, 4 ಹ್ಯಾಂಡ್ ಆ್ಯಂಡ್ ಪಾಮ್ ಪಾರ್ಟ್ ಸಿಕ್ಕಿದೆ. ಮಿಕ್ಕಿದ್ದನ್ನು ನಾವು ಕೂಂಬಿಂಗ್ ಮಾಡಿಸ್ತಾ ಇದ್ದೀವಿ. ಆ ಥರ ಏನಾದರೂ ಕಂಡು ಬಂದರೆ ನಾವು ಅದನ್ನು ಸಹ ಇನ್ವೆಸ್ಟಿಗೇಷನ್ ತೊಗೊಂಡು ಮುಂದಿನ ಕ್ರಮ ತೊಗೊಳ್ತೀವಿ. ಸರ್, ಬಾಡಿ ಮೇಲೆ ಯಾವುದಾದ್ರು ಟ್ಯಾಟೂ ಗುರುತು ಅಥವಾ ಬೇರೆ 4 ಹ್ಯಾಂಡ್ ಮೇಲೆ 2 ಕೈಗಳ ಮೇಲೆ ಟ್ಯಾಟೂ ಗುರ್ತಿದೆ. ಆದಷ್ಟು ಬೇಗ ನಾವು ಅದು ಪಬ್ಲಿಕ್ ಮೀಡಿಯಾ ಅನೌನ್ಸ್ ಮಾಡಿ ಅದು ವೈಡ್ ಪಬ್ಲಿಸಿಟಿ ಕೊಟ್ಟು ಈ ಥರ ಯಾರಾದರೂ ಇದ್ದರೆ ಐಡೆಂಟಿಫೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಈಗಾಗಲೇ ನಮ್ಮ ಹತ್ರ ಮಿಸ್ಸಿಂಗ್ ಕೇಸಸ್ ಆಗಲಿ, ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಮಿಸ್ಸಿಂಗ್ ಕೇಸಸ್ ಆಗಲಿ, ಗಡಿಭಾಗದಿರುವ ರಾಜ್ಯ ಆಂಧ್ರದಿಂದ ಆಗಲಿ, ಸೊ ನಾವು ಮಿಸ್ಸಿಂಗ್ ಕೇಸಸ್ ತೊಗೊಂಡು ಅವೆಲ್ಲ ವೆರಿಫೈ ಮಾಡಲಾಗುತ್ತೆ. ಈ ಭಾಗದಲ್ಲಿ ಏನಾದರೂ ಇದೆ ಸರ್? ಸೊ ಈಗ ಅದೇ ಎಲ್ಲ ಕಡೆ ಮಿಸ್ಸಿಂಗ್ ಕೇಸಸ್ ಚೆಕ್ ಮಾಡಿಸ್ತೀವಿ. ಅವರು ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ಐಡೆಂಟಿಫಿಕೇಷನ್ ಮಾರ್ಕ್ಸ್ ತೋರಿಸ್ತೀವಿ.
ಹಾಗೇನಾದರೂ ಕಂಡು ಬಂದರೆ ನಾವು ಅವರು ಇಮಿಡಿಯೇಟಾಗಿ ಅವರು ಆ ಡೈರೆಕ್ಷನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ.